ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಜೀವನ ಚಕ್ರ ಸಿನಿಮಾದಿಂದ ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ ಅನ್ನೋ ಸಾಂಗ್ನ ಹಾಡ್ತಾಯಿದ್ದೀನಿ. ವಿಷ್ಣುವರ್ಧನ್ ಸರ್ ಅವರು ಮತ್ತು ರಾಧಿಕಾ ಅವರು ನಟಿಸಿರುವ ಚಿತ್ರ. ಈ ಸಾಂಗ್ನ ಹಾಡಿದವರು SPB ಅವರು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಓಲ್ಡ್ ಈಸ್ ಗೋಲ್ಡ್ ಸಾಂಗ್ನ ಶುರು ಮಾಡೋಣ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಹರಳುವ ಮುನ್ನ ಮೊಗ್ಗು ಬಳ್ಳಿಗೆ ಸ್ವಂತ, ಹರಳಿದ ಮೇಲೆ ಹೂವು ಪರರಿಗೆ ಸ್ವಂತ, ಅರಸಿನಕಾಯಿ ಎಂದು ರೆಂಬೆಗೆ ಸ್ವಂತ, ರುಚಿಸುವ ಹಣ್ಣು ಎಂದು ತಿನ್ನೋರಿಗೆ ಸ್ವಂತ. ಜಗವೇ ಹೀಗೆ, ಬದುಕೇ ಹೀಗೆ, ನೊಂದರೂ ಇಲ್ಲ, ಬೆಂದರೂ ಇಲ್ಲ, ಬೆಂದರೂ ಇಲ್ಲ. ಆಕಾಶಕ್ಕೆ ಕೊನೆಯೂ ಇಲ್ಲ, ಆಸೆಗೆ ಮಿತಿಯೂ ಇಲ್ಲ, ನಾನು ನೀನು ಬಯಸೋದೆಲ್ಲ ನಡೆಯುವುದಿಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ರೆಕ್ಕೆಯು ಬಂದ ಮೇಲೆ ಹಕ್ಕಿಯು ತಾನು, ಎತ್ತವರು ಯಾರು ಎಂದು ನೋಡುವುದೇನು. ದೇವರ ಸೃಷ್ಟಿಗೆ ಕಾಣೆಯ ನೀನು, ವೇದನೆಯೊಂದೆ ತಾನೇ ಬದುಕಲಿ ಇನ್ನು, ಮರೆಯೇ ನೋವ ಬಿಡು ವ್ಯಾಮೋಹ, ಎಲ್ಲ ವಿಚಿತ್ರ ಜೀವನ ಚಕ್ರ, ಜೀವನ ಚಕ್ರ. ತೊಟ್ಟಿಲನ್ನು ತೂಗಿದೆಯಲ್ಲ, ಜೋಗುಳ ಹಾಡಿದೆಯಲ್ಲ, ಕಣ್ಣಲ್ಲಿಟ್ಟು ಕಾಪಾಡಿದೆ ವ್ಯರ್ಥವು ಎಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಾನು ಸಾಂಗಲ್ಲಿ ಏನಾದರೂ ಮಿಸ್ಟೇಕ್ಗಳನ್ನು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಾನು ನಮ್ಮ ವಿಷ್ಣು ಸರ್ ಸಾಂಗ್ನ ಹೇಗೆ ಹಾಡಿದೆ ಅಂತ ಕಮೆಂಟಲ್ಲಿ ತಿಳಿಸಿ.
ಈ ಸಾಂಗ್ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ, ಎಷ್ಟು ಫೀಲ್ ಆಗುತ್ತೆ ಅಲ್ವಾ ಈ ಸಾಂಗ್ನ ಕೇಳ್ತಾ ಇದ್ದರೆ. ಹಾಗೆ ನಾನು ಸಾಂಗ್ನ ಚೆನ್ನಾಗಿ ಆಡಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.